ಹಾಯ್ ಫ್ರೆಂಡ್ಸ್, ನಾನು ತುಂಬ ಜನ ನನ್ನ ಪೇಷಂಟ್ಸ್ಗೆ ಸ್ಕ್ಯಾನ್ ಮಾಡಬೇಕು, ಇದು ವೆಜೈನಲ್ ಸ್ಕ್ಯಾನ್, ಟ್ರಾನ್ಸ್ ವೆಜೈನಲ್ ಸ್ಕ್ಯಾನ್ ಅಂತ ಹೇಳಿದಾಗ ತುಂಬ ಜನ ಭಯ ಪಟ್ಕೊಂಡು ಬಿಡ್ತಾರೆ. ಬನ್ನಿ ನಾವು ಈ ದಿನ ಟ್ರಾನ್ಸ್ ವೆಜೈನಲ್ ಸ್ಕ್ಯಾನಲ್ಲಿ ಪೇನ್ ಆಗುತ್ತಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಟ್ರಾನ್ಸ್ ವೆಜೈನಲ್ ಸ್ಕ್ಯಾನ್ ನಾವು ಎಲ್ಲರಿಗೂ ಮಾಡೋದಿಲ್ಲ. ಯಾರಿಗೆಲ್ಲ ಮದುವೆ ಆಗಿದೆ, ಯಾರೆಲ್ಲ ಸೆಕ್ಷುಲಿ ಆಕ್ಟಿವ್ ಆಗಿದ್ದಾರೆ ಅವ್ರಿಗೆ ನಾವು ಟ್ರಾನ್ಸ್ ವೆಜೈನಲ್ ಸ್ಕ್ಯಾನ್ನ ಮಾಡ್ತೀವಿ. ನೋಡಿ, ಇದಕ್ಕೆ ಟ್ರಾನ್ಸ್ ವೆಜೈನಲ್ ಪ್ರೋಬ್ ಅಂತ ಕರಿತೀವಿ. ಸೊ ಇದಕ್ಕೆ ಒಂದು ಥಿನ್ ಆಗಿರ್ತಕ್ಕಂಥ ಕವರ್ನ ಹಾಕಿ, ಜೆಲ್ ಹಾಕಿ ಇದನ್ನ ಯೋನಿ ಮಾರ್ಗದಲ್ಲಿ ಇನ್ಸರ್ಟ್ ಮಾಡಿ ಸ್ಕ್ಯಾನ್ನ ಮಾಡಲಾಗುತ್ತೆ. ನೋಡಿ, ಒಂದು ಯೋನಿ ಮಾರ್ಗಕ್ಕೆ ಒಂದು 10 ಸೆಂಟಿಮೀಟರ್ ಡಯಾಮೀಟರ್ ಇರ್ತಕ್ಕಂಥ ಮಗುನ ಹಡಿಯೋಷ್ಟು, ಹೆರಿಗೆ ಮಾಡಿಸೋಷ್ಟು ಕೆಪಾಸಿಟಿ ಇರುತ್ತೆ. ಇದು ಅಲ್ಟ್ರಾಸೌಂಡ್ ಪ್ರೋಬ್ ಎಲ್ಲ ತುಂಬಾ ಚಿಕ್ಕದಾಗಿರುತ್ತೆ ಫ್ರೆಂಡ್ಸ್, ಇದ್ರಲ್ಲಿ ಏನು ನೋವಾಗಲ್ಲ. ಆದ್ರೆ ಎಲ್ಲರಿಗೂ ಒಂದು ಅಗೋನಿ, ತುಂಬಾ ಟೆನ್ಷನ್ ಅನ್ನೋದು ಇರುತ್ತೆ. ಸೊ ಆದ್ರಿಂದ ನೀವು ನಿಮ್ಮ ವೈದ್ಯರ ಜೊತೆ ಮಾತಾಡಿದಾಗ ಅವ್ರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಇದರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋ ಥರದ್ದು ಏನಿಲ್ಲ ಅಂತ ಹೇಳಿ. ಮತ್ತೆ ಇದು ಟ್ರಾನ್ಸ್ ವೆಜೈನಲ್ ಪ್ರೋಬ್ ಇನ್ಸರ್ಟ್ ಮಾಡುವಾಗ ಸ್ವಲ್ಪ ಡೀಪ್ ಬ್ರೀದಿಂಗ್ ಮಾಡ್ಬೇಕಾಗತ್ತೆ. ಜೋರಾಗಿ ಉಸಿರು ತಗೊಂಡು ಜೋರಾಗಿ ಬಿಡುವಾಗ ಇನ್ಸರ್ಟ್ ಮಾಡೋದ್ರಿಂದ ನಿಮ್ಗೆ ಪೇನ್ ಎಲ್ಲ ಕಡಿಮೆ ಆಗುತ್ತೆ. ಮತ್ತೆ ಲೂಬ್ರಿಕೇಶನ್ ನ ಎಲ್ಲರೂ ಉಪಯೋಗಿಸ್ತಾರೆ, ಯಾಕಂದ್ರೆ ನಾವು ಸ್ಕ್ಯಾನ್ ಮಾಡುವಾಗ ಜೆಲ್ಲಿ ಉಪಯೋಗಿಸ್ತೀವಿ. ಸೊ ಆದ್ರಿಂದ ನಿಮ್ಗೆ ಟ್ರಾನ್ಸ್ ವೆಜೈನಲ್ ಸ್ಕ್ಯಾನ್ ಮಾಡುವಾಗ ನೋವಾಗೋದಿಲ್ಲ. ಇನ್ನು ನೀವು ಯೂರಿನ್ ಪಾಸ್ ಮಾಡಿದ್ಮೇಲೆ ಈ ಟ್ರಾನ್ಸ್ ವೆಜೈನಲ್ ಸ್ಕ್ಯಾನ್ ನ ಮಾಡಲಾಗುತ್ತೆ. ಅದೇ ನೀವು ಅಬ್ಡೋಮೆನ್ ಮೇಲಿಂದ ಸ್ಕ್ಯಾನ್ ಮಾಡಿಸ್ಕೋಬೇಕು ಅಂದ್ರೆ ತುಂಬಾ ನೀರು ಕುಡಿದು ನೀವು ಯೂರಿನ್ ಅರ್ಜೆಂಟ್ ಆಗಿ ಬರೋವರೆಗೂ ಕಾಯ್ಬೇಕಾಗತ್ತೆ. ಅದರಲ್ಲೇ ಜಾಸ್ತಿ ಹೊಟ್ಟೆ ನೋವಾಗುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನಾವು ಟ್ರಾನ್ಸ್ ವೆಜೈನಲ್ ಸ್ಕ್ಯಾನ್ ಮಾಡೋದ್ರಿಂದ ಸುಮಾರು ನಮಗೆ ಅಬ್ಡಾಮಿನಲ್ ಸ್ಕ್ಯಾನ್ ಮಾಡಿದ್ರೆ ಏನೇನೆಲ್ಲ ಇನ್ಫಾರ್ಮೇಶನ್ ಬರುತ್ತೆ ಅದಕ್ಕಿಂತ ಜಾಸ್ತಿ ಪಟ್ಟು ಇನ್ಫಾರ್ಮೇಶನ್ ನ ತುಂಬಾ ಕ್ಲಾರಿಟಿಲಿ ನಾವು ನೋಡ್ಬೋದು. ಧನ್ಯವಾದಗಳು.